ಆಪರೇಷನ್ ಸಿಂಧೂರ ಆದ್ಮೇಲೆ ಮುಂದುವರೆದಂತಹ ಸಂಘರ್ಷದಲ್ಲಿ ಭಾರತದ ಜೆಟ್ ಒಂದು ನಷ್ಟ ಆಗಿರುವಂತದ್ದು ನಿಜ ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಭಾರತದ ಜೆಟ್ ನಷ್ಟ ಆಗಿರುವಂತದ್ದು ನಿಜ. ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಅನ್ನ ಕಳೆದುಕೊಂಡಿದೆ ಹೇಗಂತ ಮೊದಲ ಬಾರಿಗೆ CDS ಅನಿಲ್ ಚೌಹಾಣ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಂಗಾಪುರದ ಶಾಂಗ್ರಿಲಾ ಸಂವಾದದಲ್ಲಿ ಅನಿಲ್ ಚೌಹಾಣ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ತನಕ ಪಾಕಿಸ್ತಾನ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇತ್ತು, 6 ಜೆಟ್ ಹೊಡೆದಾಕ್ಬಿಟ್ವಿ ನಾವು ಹಂಗೆ ಹಿಂಗೆ ಅಂತ. ಪ್ರೂಫ್ ಎಲ್ರಪ್ಪ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವಾ ಅಂತ ಹೇಳಿದ್ರು. ಒಂದ್ ರೀತಿ ಹಾರಿಕೆ ಉತ್ತರವನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜನರಲಿ ಒಂದಂತೂ ಕನ್ಫ್ಯೂಷನ್ ಇತ್ತು, ನಿಜಕ್ಕೂ ಪಾಕಿಸ್ತಾನ ಎಷ್ಟು ಜೆಟ್ಗಳನ್ನ ಹೊಡೆದುರುಳಿಸ್ತು ಅಥವಾ ಅವ್ರು ಹೇಳ್ತಾ ಇರೋದೆಲ್ಲವೂ ಸುಳ್ಳ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಸಂಪೂರ್ಣವಾದ ವಿವರವನ್ನ CDS ಅನಿಲ್ ಚೌಹಾಣ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಹೋಗೋಣ. ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಅನ್ನ ಕಳೆದುಕೊಂಡಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ನಂಬರ್ಸ್ ಎಷ್ಟು ಫೈಟರ್ ಜೆಟ್ಗಳನ್ನ ನಾವು ಕಳ್ಕೊಂಡ್ವಿ? ಆಪರೇಷನ್ ಸಿಂಧೂರದಲ್ಲಿ ಅಥವಾ ಈ ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಕಳ್ಕೊಂಡಿರೋದು ನಿಜ ಅಂತ ಮೊದಲ ಬಾರಿಗೆ CDS ಅನಿಲ್ ಚೌಹಾಣ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಈ ಒಂದು ಪ್ರೆಸ್ ಬ್ರೀಫಿಂಗ್ ಆಗ್ಬೇಕಾದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಾವು ಹೇಗೆ ಹೊಡೆದ್ವಿ, ನಮಗೇನಾದ್ರೂ ನಷ್ಟ ಆಯ್ತಾ, ನಾವು ಹೇಗೆ ಆ ಕಡೆಯಿಂದ ಬರ್ತಾ ಇದ್ದಂತಹ ಫೈಟರ್ ಜೆಟ್ಗಳನ್ನ ತಡೆಯುವಲ್ಲಿ ಯಶಸ್ವಿ ಆದ್ವಿ, ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಲೀಡರ್ಸ್ಗಳು ಅಂದ್ರೆ ಆರ್ಮಿಗೆ ಸೇರಿದಂತವ್ರು ಕೊಟ್ಟಿದ್ದನ್ನ, ಸೇನಾಧಿಕಾರಿಗಳು ಕೊಟ್ಟಿರೋದನ್ನ ಗಮನಿಸಿದ್ವಿ. ಬಟ್ ನಂಬರ್ಸ್ ಅನ್ನ ಅವರೆಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಬಟ್ ಮೊದಲ ಬಾರಿಗೆ CDS ಅನಿಲ್ ಚೌಹಾಣ್ ಅವರು ಈ ಒಂದು ಬ್ಲೂಮ್ಬರ್ಗ್ ಅನ್ನುವ ಟಿವಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಪೂರ್ಣ ವಿವರವನ್ನ ಹೇಳಿದ್ದಾರೆ.